ಸ್ಮರಿಸುತ್ತಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಎಂದಾದ ತಕ್ಷಣವೇ ಇವತ್ತಿನ ದಿವಸದಲ್ಲಿ ಚಿರಸ್ಥಾಯಿಯಾಗಿ ಓದಿರತಕ್ಕಂಥ ಒಂದು ಹೆಸರು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. 209 ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಹಲವಾರು ಪಾತ್ರಗಳನ್ನು ನಿಭಾಯಿಸಿ ಹೆಸರು ಮಾಡಿ ಖ್ಯಾತಿ ಪಡೆದು ಅನರ್ಘ್ಯ ರತ್ನನಾಗಿರತಕ್ಕಂಥ ಒಂದು ಹೆಸರು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಮಾಜಿಕ ಚಲನಚಿತ್ರಗಳಲ್ಲಿ, ಪೌರಾಣಿಕ ಚಲನಚಿತ್ರಗಳಲ್ಲಿ, ಭಕ್ತಿ ಪ್ರಧಾನ ಚಲನಚಿತ್ರಗಳಲ್ಲಿ, ಕಾಲ್ಪನಿಕ ಬಾಂಡ್ ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಹೆಸರು ಮಾಡಿರತಕ್ಕಂಥದ್ದು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಲವಾರು ದಾಖಲೆಗಳು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು 209 ಚಲನಚಿತ್ರಗಳಲ್ಲಿ ದಾಖಲೆ ಮಾಡಿರತಕ್ಕಂಥದ್ದು ಎಂದರೆ ಅವರು ಸಂಗೀತದ ಹಲವಾರು ಪ್ರಕಾರಗಳಲ್ಲಿ ಒಂದಾಗಿರತಕ್ಕಂಥದ್ದು ವೀಣೆ ಆಗಿರ್ಬೋದು, ತಂಬೂರಿ ಆಗಿರ್ಬೋದು, ತಬಲ ಆಗಿರ್ಬೋದು, ತಮಟೆ ಆಗಿರ್ಬೋದು, ಇವೆಲ್ಲವನ್ನು ಸಹ ಇಡೀ ವಿಶ್ವದಲ್ಲಿ ಇರತಕ್ಕಂಥ ಸಂಗೀತ ಪ್ರಕಾರಗಳನ್ನ ಉಪಯೋಗಿಸಿಕೊಂಡು ಪ್ರಧಾನ ಚಲನಚಿತ್ರಗಳಲ್ಲಿ ಹೆಸರು ಮಾಡಿರತಕ್ಕಂಥದ್ದು, ನಟನೆ ಮಾಡಿದ ಹೆಸರು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅದು ವಿಶ್ವ ದಾಖಲೆ ಮಾಡಿರತಕ್ಕಂಥದ್ದು ಹೆಸರು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು 1954 ಬೇಡರ ಕಣ್ಣಪ್ಪ ಚಲನಚಿತ್ರದಿಂದ ಅಂತಿಮ ಹಂತದಲ್ಲಿ ಶಬ್ದವೇದಿ ಚಲನಚಿತ್ರದ ತನಕನೂ ಸಹ ಅವರ ಸ್ವಂತದ ಸೂತ್ರದಂತೆ ಒಂದೇ ಇರಬೇಕು ಎಂದರೆ ಅದು ಇಡೀ ವಿಶ್ವದಲ್ಲಿ ಹೆಸರು ಮಾಡಿರತಕ್ಕಂಥದ್ದು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಿರತಕ್ಕಂಥ ಒಂದು ಪ್ರಾಶಸ್ತ್ಯ. ಇಡೀ ದೇಶದಲ್ಲಿ 1976 ಫೆಬ್ರವರಿ 8 ಮೈಸೂರು ವಿಶ್ವವಿದ್ಯಾನಿಲಯದವರು ಗೌರವ ಡಾಕ್ಟರೇಟ್ ಪಡೆದುಕೊಂಡಿರತಕ್ಕಂಥ ಇಡೀ ಭಾರತೀಯ ಚಲನಚಿತ್ರದ ಮೊದಲ ನಾಯಕ ನಟ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಸಮುದ್ರದ ಆಳದಲ್ಲಿ ನಟನೆ ಮಾಡಿ ನಿರ್ದೇಶನ ಮಾಡಿ ಹೆಸರು ಮಾಡಿರತಕ್ಕಂಥದ್ದು ಎಂದರೆ ಅದು ಒಂದು ಮೂರ್ತಿನ ಕಥೆ ಚಲನಚಿತ್ರದಲ್ಲಿ ಹೆಸರು ಮಾಡಿರತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು. 50 ವರ್ಷಗಳ ತದನಂತರದಲ್ಲಿ ಹಿನ್ನೆಲೆ ಗಾಯನಕ್ಕೆ ಒಬ್ಬ ಪರಿಪೂರ್ಣ ನಾಯಕ ನಟನಿಗೆ ಸಿಕ್ಕಿರತಕ್ಕಂಥ ರಾಷ್ಟ್ರೀಯ ಪ್ರಶಸ್ತಿ ಎಂದರೆ ಇಡೀ ವಿಶ್ವದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಿರತಕ್ಕಂಥ ಒಂದು ಪ್ರಾಶಸ್ತ್ಯ. 1960ನೇ ಇಸ್ವಿಯಲ್ಲಿ ರಾಜ ಹರಿಶ್ಚಂದ್ರ ಚಲನಚಿತ್ರ ಬಿಡುಗಡೆ ಆದಾಗಿನಿಂದ 1985 ತನಕ ಕೆಂಟಕಿ ಕಲೋನಿಯಲ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಏಕೈಕ ಭಾರತೀಯ ಚಲನಚಿತ್ರದ ನಾಯಕ ನಟ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಹೀಗೆ ಸುದೀರ್ಘ ಅವರ ಸೇವೆಯನ್ನು ಪರಿಗಣಿಸಿ ಅವರ ಕಲಾ ಸೇವೆಗೆ ಕೇಂದ್ರ ಸರ್ಕಾರದವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರತಕ್ಕಂಥದ್ದು, NTR ಪ್ರಶಸ್ತಿ ಕೊಟ್ಟಿರತಕ್ಕಂಥದ್ದು, ಕಲಾ ಕೌಸ್ತುಭ ಪ್ರಶಸ್ತಿ ಕೊಟ್ಟಿರತಕ್ಕಂಥದ್ದು, ಗುಬ್ಬಿ ವೀರನ ಪ್ರಶಸ್ತಿಯನ್ನು ಕೊಟ್ಟಿರತಕ್ಕಂಥದ್ದು, 10 ಬಾರಿ ಫಿಲ್ಮ್ ಫೇರ್ ಅವಾರ್ಡ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಅಪರೂಪದ ಅನರ್ಘ್ಯ ರತ್ನ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. 9 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು 1 ರಾಷ್ಟ್ರ ಪ್ರಶಸ್ತಿ, 1 ಅಂತಾರಾಷ್ಟ್ರೀಯ ಪ್ರಶಸ್ತಿ, 1 ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಒಂದು ಕಲಾ ಪ್ರತಿಭೆ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ. ಹಲವಾರು ದಾಖಲೆಗಳು ಡಾಕ್ಟರ್ ರಾಜ್ಕುಮಾರ್ ಹೆಸರು ಎಂದರೆ ಅದು ಕನ್ನಡದ ಗಂಧದ ನಾಡಿನ ಮೂಲೆಯಲ್ಲಿ ಸಿಕ್ಕಿರತಕ್ಕಂಥ ಒಂದು ಪ್ರಾಶಸ್ತ್ಯ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಸಿರಿಗಂಧದ ನಾಡಿನಲ್ಲಿ ಸಭ್ಯ ಸಾಕ್ಷಿಯಾಗಿ ನಟನೆ ಮಾಡಿ ಹೆಸರು ಮಾಡಿರತಕ್ಕಂಥ ಒಂದು ಅಪರೂಪದ ಮಾಹಿತಿ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. 1967ನೇ ಇಸ್ವಿಯಲ್ಲಿ ಒಳನಟ ಎಂಬ ಗೌರವ ಪ್ರಶಸ್ತಿಯನ್ನು ಬಿಡುಗಡೆ ಕೊಟ್ಟಿರತಕ್ಕಂಥದ್ದು ಅದು ರಾಜ್ಯ ಸರ್ಕಾರದವರು. ಮತ್ತೆ 2011ನೇ ಇಸವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ವಕಾಲಿಕ ಶ್ರೇಷ್ಠ ಸಾಧನೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಎಂದು 2011ರಲ್ಲಿ ರಾಜ್ಯ ಸರ್ಕಾರ ಶಿಫಾರಸು ಮಾಡಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮಗೆ ಒಂದು ಮನವಿ ಎಂದರೆ ವಿಶ್ವ ಶಾಂತಿ ಪ್ರಿಯ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ವತಿಯಿಂದ ಒಂದು ಮನವಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಬರೆದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 2011ರಲ್ಲಿ ಏನು ಶಿಫಾರಸು ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಈ ಮೇಲೆ ನೀವು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಎಂದು ಒಂದು ಮನವಿ ಪತ್ರವನ್ನು ಬರಬೇಕೆಂದು ಒಂದು ಮನವಿ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಡೋಜ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥದ್ದು, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಕಲಾ ಕೌಸ್ತುಭ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥದ್ದು.